Watch India's largest kids library only on Jio Hotstar. Download the app now. ಯಾಕೋ ಮಗು 25 ಸರಿ ಮೀಸೆ ತಿರುಕೊಂತಾ ಇದೀಯಾ? ಮೀಸೆ ಇದ್ರ ನನ್ನಂಗಿರ್ಬೇಕು ಅಲ್ವನೇ? ಹೌದೌದು, ನೀವ್ ಹೇಳೋದು ಸರಿನೇ. ಮೀಸೆ ಅಂದ್ರೆ ನಮ್ ಮೋಟು ತರ ಇರ್ಬೇಕು. ಅಯ್ಯೋ, ಇದ್ರಲ್ಲಿ ಖುಷಿ ಪಡೋಂಥದ್ದು ಏನಪ್ಪ ಇದೆ? ಅದು ಮೀಸೆ ಅಷ್ಟೇ. ಏನಪ್ಪ ನೀನು? ಆದ್ರೆ ನಿನ್ಗೇನೋ ಗೊತ್ತು, ಮೀಸೆ ಇದ್ದವನಿಗೆ ಗೊತ್ತು. ನಿನಗ್ ಮೀಸೆನೂ ಇಲ್ಲ, ಏನೂ ಇಲ್ಲ. ಆದ್ರಣ್ಣ ಪತ್ಲಗ ಮೀಸೆನೇ ಇಲ್ಲ. ಅವ್ರಿಗೆ ಮೀಸೆ ಬಂದಿದ್ದೆ ಇದುವರೆಗೂ ಕೂಡ ಯಾರು ನೋಡೇ ಇಲ್ಲ ಬಿಡು. ಮೀಸೆ ಇಲ್ವಾ? ಈ ಹೆಸರು ಸಕ್ಕತ್ತಾಗಿದೆ, ಮೀಸೆ ಇಲ್ದಿರಪ್ಪ. ನೀನು ಒಳ್ಳೆ ಹೆಸರನ್ನ ಇಟ್ಟಿದ್ಯಾ ಬಿಡು. ಮೊಟೋ, ನೀನ್ ನನ್ನ ರೇಗಿಸ್ಬೇಡ ಕಣೋ. ನಾನು ಯಾವಾಗ ಬೇಕಾದ್ರೂ ಮೀಸೆ ಬಿಡಬಲ್ಲ, ಗೊತ್ತಾ? ಅಲ್ಲ, ಮೀಸೆ ಬೆಳೆಸೋದಿಕ್ಕೆ ಮೊದ್ಲು ಮೀಸೆ ನಿಂಗ್ ಬರ್ಬೇಕಲ್ಲ. ನಾನು ತೋರಿಸ್ತೀನಿ ಕಣ ಮೀಸೆ ಬಿಟ್ಟು. ನಿನಗಿಂತ ದೊಡ್ಡ ಮೀಸೆ ಬಿಡ್ತೀನಿ, ನೋಡ್ತಾ ಇರು. ಮೀಸೆ ಇಲ್ದಿರ ಪತ್ಲು ಟೀ ಕುಡ್ದೋಗಪ್ಪ ಹೋಗ್ಲಿ. ಡಾಕ್ಟರ್ ಮುನ್ಸ್ವಾಮಿ, ಎಲ್ರು ನನ್ನ ಆಡ್ಕೊಳ್ತಾ ಇದ್ದಾರೆ ನಿನಗೆ ಜೀವನದಲ್ಲಿ ಮೀಸೆ ಬರೋದಿಲ್ಲ ಅಂತ. ನೋಡಿ, ಯಾವ್ದಾದ್ರು ಒಂದು ಔಷಧಿ ಕಂಡಿಡಿರಿ, ಅದನ್ನ ಹಚ್ಕೊಂಡ ತಕ್ಷಣ ಮೀಸೆ ದರ 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 ಅಂತ ಬಂದ್ಬಿಡ್ಬೇಕು. ನನ್ನ ಜೀವದ ಗೆಳೆಯ, ಅಳಬೇಡಪ್ಪ ನೀನು. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲೆ ಆಣೆ, ನಾನ್ ನಿನ್ಗೆ ಎಂತ ಔಷಧಿ ಕೊಡ್ತೀನಿ ಗೊತ್ತಾ? ನಿನ್ನ ಮೀಸೆ ನೋಡಿ ಎಲ್ರು ದಂಗಾಗ್ಬಿಡ್ಬೇಕು. ಆಗೆಲ್ರು ಹೇಳ್ತಾರೆ ಮೀಸೆ ಇದ್ರೆ ಪತ್ಲು ಮೀಸೆ ತರ ಇರ್ಬೇಕು ಅಂತ. ಅಪ್ಪ ಪತ್ಲು, ದಿನ ಸ್ವಲ್ಪ ಮೀಸೆ ಬರೋ ಜಾಗದಲ್ಲಿ ಹಚ್ಕೊಳಪ್ಪ. ಒಂದ್ 15 ದಿವಸ ಹಚ್ಕೋ, ಆಗ ನೋಡು ಮೀಸೆ ಹೆಂಗ್ ಬರುತ್ತೆ ಅಂತ. ಮೀಸೆ ಅಂದ್ರೆ ಈ ಮೋಟ ತರ ಮೀಸ್ತಾ ಇರ್ಬೇಕಲ್ಲಿ. ಸುಮ್ನೆರಪ್ಪ, ನೀನ್ ನಾಡ್ಕೋಬೇಡ. ನೀವ್ ಹಿಂಗ್ ಮಾಡ್ತಿರೋದ್ ನೋಡಿದ್ರೆ ನಂಗೆ ತುಂಬಾ ಬೇಜಾರಾಗ್ತಿದೆ. ನೀನ್ ಹಿಂಗ್ ಮಾಡ್ಬಾರ್ದಾಗಿತ್ತು, ಗೊತ್ತಾ? ಗಾಳಿ ಲಾಕು ಹಾರ್ತಾ ಇದ್ಯಾ? ಖಾಲಿ ಇರೋ ಜಾಗದಲ್ಲಿ 4 ಕೂದ್ಲು ಬಂದ್ಬಿಟ್ಟಿದೆ ಅನ್ಬಿಟ್ಟು ಹಾರ್ತಾ ಇದ್ಯಾ? ಇದೇನ್ ಪತ್ಲು ಇದು? ಇದ್ ಖಂಡಿತ ನಿಜ ಅಲ್ಲ. ಹೇಳೋ, ಎಲ್ಲಿಂದ ತಗೊಂಬಂದೆ ಅಂತ ಹೇಳಪ್ಪ. ಮೀಸೆ ಇದ್ರೆ ಇರ್ಬೇಕು ಪತ್ಲು ಮೀಸೆ ತರ. ಇದು ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ. ನನ್ ಮೀಸೆಯಿಂದ ಕಿತ್ತಾಕ್ಬಿಟ್ಟಿಯಲ್ಲೋ. ನಿನ್ ಮೀಸೆಗೆ ಜೀವ ಇದೆ ಕಣೋ. ನಮ್ ಕೈ ಮಾಡೋ ಕೆಲಸ ಮೀಸೆನೆ ಮಾಡ್ತಾ ಇದೆ. ಇದು ಡಾಕ್ಟರ್ ಮುನ್ಸ್ವಾಮಿ ಕೊಟ್ಟಿರೋ ಔಷಧಿ ಪ್ರಭಾವ. ನಾನೋಗಿ ಡಾಕ್ಟರ್ ಮುನ್ಸ್ವಾಮಿಗೆ ಧನ್ಯವಾದ ಹೇಳ್ಬಿಟ್ಟು ಬರ್ತೀನಿ. ಮೀಸೆ ಇದ್ರೆ ಇರ್ಬೇಕು ಪತ್ಲು ಮೀಸೆ ತರ. ಏನದು ಮೀಸೆ ಇಷ್ಟು ದೊಡ್ಡದಾಗಿದೆ? ಇದನ್ನ ಯಾವ ನಾಟಕದ ಕಂಪ್ನಿಯಿಂದ ತಂದೆ ನೀನು? ಇರಪ್ಪ, ನಾನು ಒಂದ್ಸರಿ ಮುಟ್ ನೋಡ್ತೀನಿ. ಎಷ್ಟೋ ಧೈರ್ಯ ಈ ಮೀಸೆಗೆ! ನನಗೆ ಪಂಚ್ ಹೊಡಿಯುತ್ತಾ? ಇಲಿ ಬಂದು ಹುಲಿ ಜೊತೆ ಹೋರಾಟ ಮಾಡುತ್ತೋ? ಅಯ್ಯೋ ಇಲ್ಲ ಬಾಕ್ಸರಣ್ಣ, ನಾನು ಹೊಡೆದಿಲ್ಲ, ಈ ಮೀಸೆ ಹೊಡೆದಿರ್ಬೇಕು. ಮೀಸೆ ಎಲ್ಲಾರು ಹೊಡೆಯುತ್ತೇನೋ ಮೂರ್ಖ? ನಿನ್ ಕೊನೆ ಆಸೆ ಏನು ಅಂತ ಹೇಳ್ಬಿಡು, ಯಾಕಂದ್ರೆ ನಾನು ಹೊಡೆಯೋ ಪಂಚ್ಗೆ ನೀನ್ ಸೀದಾ ಮೇಲೆ ಹೊರಟೋಗ್ತೀಯ. ಅಯ್ಯಯ್ಯೋ ಬಾಕ್ಸರಣ್ಣ, ಬೇಡ, ಹಂಗ್ ಮಾಡ್ಬೇಡ. ಏನ್ ನನ್ ಮುಂದೆ ನವರಂಗಿ ಆಟ ಆಡ್ತಿದ್ಯಾ? ನಾನ್ ಇದಕ್ಕೆಲ್ಲ ಹೆದರೋದಿಲ್ಲ.
ಮೀಸೆ ಇದ್ರೆ ಇರ್ಬೇಕು ಪತ್ಲು ಮೀಸೆ ತರ. ಮೋಟು ಇದೇನ್ ಕನಸು ಕಾಣ್ತಿದ್ದೀನಿ ನಾನು, ಈ ತರನು ನಡೆಯುತ್ತಾ? ಹೌದಣ್ಣ ನಿಜ, ಅದೇನೋ ಅಂತ ಗೊತ್ತಿಲ್ಲ, ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಣ್ಣ. ಈ ನಕಲಿ ಮೀಸಿ ಎಲ್ಲಿಂದ ತಂದಿಲೆ ಪತ್ತಲ? ನಿನಗ್ ಬರಲ್ಲ ಅಂತ ಈ ನಕಲಿ ಮೀಸಿ ಅಂಟಿಸ್ಕೊಂಡ್ಬಿಟ್ಟೇನ ನೀನ? ಇನ್ನೊಂದ್ಸರಿ ಏನಾರು ನೀನ್ ನನ್ನ ಆಡ್ಕೊಂಡ್ರೆ ಮುಂದೆ ಆಗೋ ಅನಾಹುತಕ್ಕೆ ನೀನೇ ಕಾರಣ ಆಗ್ತೀಯ. ಅಲ್ಲಿ ನಕಲಿ ಮೀಸಿ ಇಟ್ಕೊಂಡು ಇಷ್ಟ ಆಟ ಆಡ್ತೀಯಲ್ಲ, ಇದಕ್ಕೆಲ್ಲ ನಾ ಹೆದರಂಗಿಲ್ಲ ಬಿಡ. ಮತ್ತು ಏನದು ಹಿಂಗ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಅಪಾಯ ನನ್ನ ನೆಗ್ಲಿಗೆ ಇರಿಸ್ಕೊಂಡ್ಬಿಟ್ಟಿದ್ಯಲ್ಲೋ. ಇವತ್ತಲ್ಲ ನಾಳೆ ನಿನಗೆ ಅಪಾಯ ಆಗುತ್ತೆ, ಕಿತ್ತಾಕ್ಬಿಡ ಮೀಸನ್ನ ಬೇಗ. ಹೊಟ್ಟೆ ಉರಿತಿದ್ಯೇನೋ? ಉರ್ಕೋ ಚೆನ್ನಾಗ್ ಹೊಟ್ಟೆ ಉರ್ಕೋ. ಅಂತವ್ರು ನೋಡಿದ್ರೆ ನಂಗೆ ತುಂಬಾ ಇಷ್ಟ. ಯಾಕಂದ್ರೆ ಹೊಟ್ಟೆ ಉರ್ಕೊಂಡು ಅವರೇ ಸ್ವರ್ಗ ಹೋಗ್ಬಿಡ್ತಾರೆ. ನಾನ್ ಏನು ಮಾಡೋದೇ ಬೇಕಾಗಿಲ್ಲ. ಮೀಸೆ ಇದ್ರೆ ಇರ್ಬೇಕು ಪತ್ಲು ಮೀಸೆ ತರ. ಈ ಸ್ಲೋಗನ್ ಒಂದ್ಸರಿ ನನ್ ಜೊತೆ ಹೇಳ್ಬಿಡು. ನಾನ್ ಹೇಳೋದಿಲ್ಲಪ್ಪ. ಕೊನೆ ಸರಿ ಹೇಳ್ತಾ ಇದ್ದೀನಿ, ಹೇಳು. ಮೀಸೆ ಇದ್ರೆ ಇರ್ಬೇಕು ಪತ್ಲು ಮೀಸೆ ತರ. ನಾನಂತೂ ಖಂಡಿತ ಹೇಳೋದಿಲ್ಲ. ಆ ದೇವ್ರು ಬಂದ್ರೆ ಹೇಳಲ್ಲ. ಹೇಳ್ತೀನಿ. ಮೀಸೆ ಇದ್ರೆ ಪತ್ತು ತರ ಮೀಸೆ ಇರ್ಬೇಕು. ಮೀಸೆ ಇದ್ರೆ ಪತ್ತು ತರ ಮೀಸೆ ಇರ್ಬೇಕು. ಮೀಸೆ ಇದ್ರೆ ಪತ್ತು ತರ ಮೀಸೆ ಇರ್ಬೇಕು. ಅನ್ಕೊಂಡಾಗೆ ನೀನ್ ಮಾಡ್ತಾ ಇದೀಯ ಪತ್ತು. ಯು ಆರ್ ಅಂಡರ್ ಅರೆಸ್ಟ್. ನೀನ್ ಹೇಗೆ ಇದನ್ನೆಲ್ಲ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಜನರನ್ನ ಹೊಡೆಯೋದು ಕಾನೂನು ಪ್ರಕಾರ ಅಪರಾಧ. ಮತ್ತೆ ನಾನೇನು ಕೆಳಗಿಳಿಸೋ ಕಾನೂನ್ ಮೇಲೆ ಪ್ರಾಮಿಸ್, ನಿನ್ ಮೇಲೆ ಪ್ರಾಮಿಸ್, ಮೇಲೆ ಪ್ರಾಮಿಸ್. ಇಡೀ ಜಗತ್ತೇ ತಿಳ್ಕೊಂಡಿದೆ, ನಿನ್ ಮೀಸೆಗೆ ಮಾತ್ರ ಯಾಕಿತ್ತು ಗೊತ್ತಿಲ್ಲ. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಪಾಸಿಬಲ್, ನಿಜವಾಗ್ಲೂ ಡಾಕ್ಟರ್ ಮುಲ್ಸಮಣ್ಣ ಏನಾದ್ರು ಮಾಡಿ ಪತ್ಲು ಮೀಸೆ ತುಂಬಾ ಕಿರಿಕ್ ಮಾಡ್ತಾ ಇದೆ ಮುಲ್ಸಮಣ್ಣ. ಮೋಟು ನನ್ನ ಜೀವದ ಕಡೆಯ ಏನು ಆಗಲ್ಲ ಇರಪ್ಪ. ಈ ಔಷಧಿನ ತಗೊಂಡೋಗ್ಬಿಟ್ಟು ಅವ್ನ್ ಮೀಸೆ ಮೇಲೆ ಹಚ್ಚಪ್ಪ, ಆಗೆಲ್ಲ ಸರಿ ಆಗುತ್ತೆ ನನ್ನ ಜೀವದ ಕಡೆಯ. ಈ ನಿನ್ ಕಾನೂನು ನನ್ನ ಕೈಗೆ ಒಪ್ಪಿಸ್ಬಿಡು, ಮತ್ತೆ ಈ ಮೀಸೆ ಮ್ಯಾಜಿಕ್ ನ ಇಲ್ಲಿಗೆ ನಿಲ್ಲಿಸ್ಬಿಡು. ಸಿಂಗಂ ಸರ್, ಈ ಮೀಸೆ ನನ್ನ ಮಾತೇ ಕೇಳ್ತಿಲ್ಲ, ನಾನೇನ್ ಮಾಡ್ಲಿ? ಫ್ರೆಂಡ್ಸ್, ನಾವೆಲ್ಲ ಪತ್ಲೂನ ಒಟ್ಟಾಗಿ ಹಿಡ್ಕೊಂಡು ಅದನ್ನ ನಮ್ಮ ವಶಪಡಿಸ್ಕೊಂಡ್ಬಿಡೋಣ. ಅಟ್ಯಾಕ್! ಕಮ್ ಆನ್ ಅಟ್ಯಾಕ್! ಮೀಸೆ ಅಂದ್ರೆ ಪತ್ಲು ಮೀಸೆ ಹಂಗಿರ್ಬೇಕು. ಮೀಸೆ ಅಂದ್ರೆ ಪತ್ಲು ಮೀಸೆ ಹಂಗಿರ್ಬೇಕು. ಮೀಸೆ ಅಂದ್ರೆ ಪತ್ಲು ಮೀಸೆ ಹಂಗಿರ್ಬೇಕು. ನನ್ನ ನಿಜವಾದ ಸ್ನೇಹಿತ ಅಂದ್ರೆ ನೀನೇ ಕಣ ಮೋಟು. ಏನಾದ್ರು ಯೋಚನೆ ಮಾಡು. ಈ ಮೀಸೆ ನನ್ನ ಮಾತು ಕೇಳ್ತಿಲ್ಲ. ಈಗ ಏನೇನು ಮಾಡ್ತಿದೆ ಅದು ನನಗೆ ಇಷ್ಟ ಆಗ್ತಿಲ್ಲ ಕಣ. ಡಾಕ್ಟರ್ ಔಷಧಿಯನ್ನು ಕೊಟ್ಟಿದ್ದಾರೆ, ಆದ್ರೆ ನಾನು ಅದನ್ನ ಹೇಗ್ ಹಾಕ್ಲಿ ಹೇಳೋ? ಈ ಮೀಸೆ ಹಾಕೋದಿಕ್ ಬಿಟ್ರೆ ತಾನೇ ನನ್ನ ಮತ್ತೆ ಖಾಲಿ ಹೊಟ್ಟೆಲ್ಲ ತಲೆಲೇ ಓಡೋದಿಲ್ಲ. ನೀನೇ ಏನಾದ್ರೂ ಯೋಚನೆ ಮಾಡೋ. ಐಡಿಯಾ ಇಲ್ಲಿ ಕೇಳು. ಪತ್ಲು, ಈಗ ನಾನು ಕೂಡ ನಿನ್ನಾಗೆ ಮೀಸೆ ಬೆಳೆಸ್ಕೊತೀನಿ. ಇಲ್ಲಿ ನೋಡು, ಡಾಕ್ಟರ್ ಅಣ್ಣ ನನಗೂ ಔಷಧಿ ಕೊಟ್ಟಿದ್ದಾರೆ.
ಈಗ ನನ್ ಮೀಸನು ನಿನ್ ಮೀಸ ಜೊತೆ ಗುದ್ದಾಟ ಮಾಡುತ್ತೆ. ಅಯ್ಯೋ ನನ್ ಮಾತು ಕೇಳಿ, ನನ್ ಮಾತು ಕೇಳಿ, ಅಡ್ಡ ಬರ್ಬೇಡಿ, ನನಗೇನು ಗೊತ್ತಿಲ್ಲ. ನೀನ್ ಹೇಳ್ತೀನಿ, ಆಮೇಲೆ ಎಲ್ರಿಗೂ ಹೇಳ್ತೀನಿ. ಹೇಗೆ ಎಲ್ರಿಗೂ ಮೋಸ ಮಾಡ್ತೀಯೋ ಹಾಗೆ ಮೀಸೆಗೆ ಮೋಸ ಮಾಡಿದ ಐಡಿಯಾ ನಾನು ಎಲ್ರ ಕಿವಿಲ ಊದ್ಬಿಡ್ತೀನಿ, ಅವ್ರಿಗೂ ಗೊತ್ತಾಗ್ಬಿಡುತ್ತೆ. ನೋಡ್ತಾ ಇರು. Watch India's largest kids library only on Geo Hotstar. Download the app now.